ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕೆಂಪು ಸಮುದ್ರದಲ್ಲಿ ಮತ್ತೆ ಹೌತಿಗಳ ಆರ್ಭಟ ಹೆಚ್ಚಾಗಿದೆ. ರಷ್ಯಾದಿಂದ ಭಾರತಕ್ಕೆ ತೈಲ ತುಂಬಿಕೊಂಡು ಬರ್ತಾ ಇದ್ದ ಬ್ರಿಟನ್ ಮೂಲದ ಸಿಷೆಲ್ಸ್ ಬಾವುಟವನ್ನು ಹೊಂದಿದ್ದ ತೈಲ ಹಡಗೊಂದನ್ನು ಗುರಿಯಾಗಿಸಿಕೊಂಡು ಹೌತಿಗಳು ದಾಳಿ ಮಾಡಿದ್ದಾರೆ. 2 ಮಿಸೈಲ್ಗಳ ದಾಳಿಯ ಕಾರಣಕ್ಕೆ ಆ ಹಡಗು ಭಾಗಶಃ ನಾಶಗೊಂಡಿದ್ದು ಅದರಲ್ಲಿನ ತೈಲ ಸಮುದ್ರದ ಪಾಲಾಗಿದೆ. ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇ ಸಮಯದಲ್ಲಿ ಅಮೆರಿಕದ MQ-9 ಡ್ರೋನ್ ಒಂದನ್ನ ಹೌತಿಗಳು ಹೊಡೆದು ಕೆಡವಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಷ್ಟು ದಿನ ಸುಮ್ಮನಿದ್ದಂತಿದ್ದ ಹೌತಿಗಳು ಈಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಅಬ್ಬರಿಸ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಹಮಾಸ್ ಸಂಘರ್ಷ ಶುರುವಾದ ನಂತರ ಯಮನ್ನ ಹೌತಿಗಳು ಹಾಗೂ ಲೆಬನಾನ್ನ ಹೆಜ್ಬುಲ್ಲಾಗಳು ಇಸ್ರೇಲ್ ವಿರುದ್ಧ ಮುರುಕೊಂಡು ಬಿದ್ದಿರುವುದು ನಿಮಗೆ ಗೊತ್ತಿದೆ. ಅಲ್ಲಿ ಹೆಜ್ಬುಲ್ಲಾಗಳು ಇಸ್ರೇಲ್ ಜೊತೆ ಗಡಿ ಹಂಚಿಕೊಳ್ಳುವ ಲೆಬನಾನ್ನಲ್ಲಿದ್ದಾರೆ. ಹೀಗಾಗಿ ಅವರು ನೇರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಯಮನ್ನ ಹೌತಿಗಳ ಕತೆ ಹಾಗಲ್ಲ. ಅವರು ಇಲ್ಲಿಂದ ಅಂದ್ರೆ ಯಮನ್ನಿಂದ ಇಸ್ರೇಲ್ ವರೆಗೆ ನೇರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಂಪು ಸಮುದ್ರದ ಮೂಲಕ ಇಸ್ರೇಲ್ನ ಪೋರ್ಟ್ ಸಿಟಿ ಎಲಾತ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನ ಮಾಡಿದರೂ ಕೂಡ ಇಸ್ರೇಲ್ನ ಏರ್ ಡಿಫೆನ್ಸ್ ಹಾಗೂ ಕೆಂಪು ಸಮುದ್ರದಲ್ಲಿನ ಅಮೆರಿಕದ ಯುದ್ಧ ನೌಕೆಗಳು ಆ ದಾಳಿಯನ್ನ ವಿಫಲಗೊಳಿಸುತ್ತವೆ. ಹೀಗಾಗಿ ಹೌತಿಗಳು ಕೆಂಪು ಸಮುದ್ರದಲ್ಲಿ ಸಂಚರಿಸುವ ಇಸ್ರೇಲ್ ಹಾಗೂ ಇಸ್ರೇಲಿನ ಮಿತ್ರ ದೇಶಗಳ ವ್ಯಾಪಾರಿ ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿಗಿಳಿದಿವೆ. ಇಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳು ದಾಳಿಗೀಡಾದ್ರೆ ಇಸ್ರೇಲ್ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾಗುತ್ತೆ. ಆಗ ಅವರು ಗಾಜಾ ಮೇಲಿನ ದಾಳಿಯನ್ನ ನಿಲ್ಲಿಸ್ತಾರೆ ಅನ್ನೋದು ಹೌತಿಗಳ ಯೋಚನೆ. ಇಲ್ಲಿ ಹೌತಿಗಳ ಮೂಲಕ ಈ ದಾಳಿಯನ್ನ ಮಾಡಿಸ್ತಾ ಇರೋದು ಇರಾನ್. ಹೀಗಾಗಿ ಇರಾನ್ ಏನ್ ಹೇಳುತ್ತೆ ಅದನ್ನ ಹೌತಿ ಪಡೆಗಳಲ್ಲಿ ಮಾಡುತ್ತವೆ. ಮೊನ್ನೆ ಶುಕ್ರವಾರ ಕೂಡ ಕೆಂಪು ಸಮುದ್ರದಲ್ಲಿ ಬರ್ತಾ ಇದ್ದ MV ಆಂಡ್ರೋಮೆಡಾ ಸ್ಟಾರ್ ಅನ್ನೋ ತೈಲ ಸಾಗಾಟ ಹಡಗಿನ ಮೇಲೆ ಆಂಟಿಶಿಪ್ ಮಿಸೈಲ್ಗಳ ಮೂಲಕ ಹೌತಿಗಳು ದಾಳಿ ಮಾಡಿದ್ದಾರೆ. ಗೆಳೆಯರೆ, ಈ ಆಂಡ್ರೋಮೆಡಾ ಸ್ಟಾರ್ ಅನ್ನೋದು ಬ್ರಿಟನ್ ಮಾಲೀಕತ್ವದ ಹಡಗು. ಆದ್ರೆ ಕಳೆದ ವರ್ಷ ಅಷ್ಟೇ ಅದನ್ನ ಸಿಷೆಲ್ಸ್ ನ ಕಂಪನಿಯೊಂದಕ್ಕೆ ಮಾರಾಟ ಮಾಡಲಾಗಿದೆ. ಇದು ಈಗ ಸಿಷೆಲ್ಸ್ ಮೂಲದ ಕಂಪನಿಗೆ ಸೇರಿದ್ದು ಕೆಂಪು ಸಮುದ್ರದ ಮೂಲಕ ಭಾರತದ ಕಡೆಗೆ ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ತೈಲ ಇತ್ತು. ಮಿಸೈಲ್ ದಾಳಿಯ ಕಾರಣದಿಂದ ತೈಲ ಟ್ಯಾಂಕ್ ಭಾಗಶಃ ನಾಶವಾಗಿದೆ ಮತ್ತು ತೈಲ ಸೋರಿಕೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಹಡಗು ರಷ್ಯಾದ ಪ್ರಿಮೋಸ್ಕ್ನಿಂದ ನಮ್ಮ ಗುಜರಾತಿನ ವಾಡಿನಾರ್ ಬಂದರಿನ ಕಡೆಗೆ ಬರ್ತಾ ಇತ್ತು. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪ್ರಿಮೋಸ್ಕ್. ಇಲ್ಲಿಂದ ಗಲ್ಫ್ ಆಫ್ ಫಿನ್ಲ್ಯಾಂಡ್ ಅನ್ನು ದಾಟಿ ಬಾಲ್ಟಿಕ್ ಸಾಗರದ ಮೂಲಕ ನಾರ್ತ್ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಬಂದು ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಪ್ರವೇಶ ಪಡೆದು ಅಲ್ಲಿಂದ ಸುಯೆಜ್ ಕೆನಾಲ್ ಮೂಲಕ ರೆಡ್ ಸೀಗೆ ಪ್ರವೇಶ ಪಡೆದು ಅದನ್ನ ದಾಟಿ ಈ ಹಡಗು ಹಿಂದೂ ಮಹಾಸಾಗರವನ್ನ ಪ್ರವೇಶ ಮಾಡಬೇಕು. ಈ ಸಂದರ್ಭದಲ್ಲಿ ಯೆಮನ್ನ ಮೋಖಾ ಪೋರ್ಟ್ ನಿಂದ ಸುಮಾರು 26 ಮೈಲಿ ದೂರದಲ್ಲಿ ಈ ಹಡಗಿನ ಮೇಲೆ ಹೌತಿಗಳ ಮಿಸೈಲ್ ದಾಳಿ ನಡೆದಿದೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೋಖಾ ಬಂದರು. ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ ನಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲ ಮತ್ತು ಪುರಾತನ ಬಂದರು ಈ ಮೋಖಾ. ಒಂದು ಕಾಲಕ್ಕೆ ಇದು ಕಾಫಿ ಬೀಜಗಳ ಸಾಗಾಟಕ್ಕೆ ತುಂಬಾನೇ ಹೆಸರು ಮಾಡಿತ್ತು. ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಅನ್ನಿಸ್ಕೊಳ್ತಾ ಇತ್ತು. ಆಟೋಮನ್ನರ ಕಾಲದಲ್ಲಿ ಇದು ಈ ಭಾಗದ ಅತ್ಯಂತ ಬ್ಯುಸಿಯೆಸ್ಟ್ ಬಂದರುಗಳ ಪೈಕಿ ಒಂದಾಗಿತ್ತು. ಆದ್ರೆ ಇವತ್ತು ಯೆಮನ್ ಅನ್ನೋದು ಹೌತಿಗಳ ಕೈ ಸೇರಿ ಆ ನೆಲ ಸಂಪೂರ್ಣ ಸಂಘರ್ಷ ಪೀಡಿತಗೊಂಡ ನಂತರ ಈ ಬಂದರು ಕೂಡ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಂಡಿದೆ ಮತ್ತು ಇಲ್ಲಿಂದ ಹೌತಿಗಳು ಕೆಂಪು ಸಮುದ್ರದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಕೂಡ ರಷ್ಯಾದ ತೈಲವನ್ನು ಹೊತ್ತು ಭಾರತಕ್ಕೆ ಬರ್ತಾ ಇದ್ದ ಸಿಷೆಲ್ಸ್ ಮಾಲೀಕತ್ವದ ಹಡಗಿನ ಮೇಲೆ ದಾಳಿಯಾಗಿರೋದು ಇದೇ ಮೋಖಾ ಬಂದರಿನ ಮೂಲಕ. ಇನ್ನು ಇದೇ ಸಂದರ್ಭದಲ್ಲಿ ಕೆಂಪು ಸಮುದ್ರದಲ್ಲಿ ಹಾಗೂ ಯೆಮನ್ ಬಳಿ ಹಾರಾಡ್ತಾ ಇದ್ದ ಅಮೆರಿಕದ MQ-9 ಡ್ರೋನ್ ಒಂದನ್ನು ಕೂಡ ಹೌತಿ ಉಗ್ರರು ಹೊಡೆದು ಕೆಡವಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿವರೆಗೆ ಅಂದ್ರೆ ಕಳೆದ 6 ತಿಂಗಳಲ್ಲಿ ಈ ಭಾಗದಲ್ಲಿ ಹೌತಿಗಳ ದಾಳಿಯ ಕಾರಣಕ್ಕೆ ಅಮೆರಿಕ ಕಳ್ಕೊಳ್ತಾ ಇರೋದು ಇದು 3ನೇ ಡ್ರೋನ್. ಇನ್ನು ಮತ್ತೊಂದು ಕಡೆ ಇಸ್ರೇಲ್ ಹಾಗೂ ಗಾಜಾ ನಡುವೆ ಸಂಧಾನಕ್ಕೆ ಮತ್ತು ಕದನ ವಿರಾಮಕ್ಕೆ ನಡೆಯುತ್ತಿದ್ದ ಪ್ರಯತ್ನಗಳು ಮತ್ತೆ ತೀವ್ರಗೊಂಡಿವೆ. ಕತಾರ್ ಹಾಗೂ ಈಜಿಪ್ಟ್ನ ಅಧಿಕಾರಿಗಳು ಇಸ್ರೇಲ್ಗೆ ಬಂದಿದ್ದಾರೆ, ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಇಸ್ರೇಲ್ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಅವಕಾಶವನ್ನ ಹಮಾಸ್ಗೆ ಕೊಡ್ತಾ ಇದೆ. ಹಮಾಸ್ ಅಪಹರಿಸಿರುವ ಇಸ್ರೇಲಿ ಒತ್ತೆಯಾಳುಗಳನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಇಸ್ರೇಲ್ ಹೇಳಿದೆ. ಹಾಗಾಗದೇ ಇದ್ರೆ ಈಜಿಪ್ಟ್ನ ಗಡಿಯಲ್ಲಿನ ರಫಾ ಮೇಲೆ ಅಂತಿಮ ದಾಳಿಯನ್ನ ಶುರು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಇಸ್ರೇಲ್ ಕೊಡ್ತಾ ಇದೆ. ಗೆಳೆಯರೆ, ಇಸ್ರೇಲ್ ಮೊದಲು ಗಾಜಾ ಮೇಲೆ ವಾಯುದಾಳಿಯನ್ನು ಮಾಡಿತು. ಆನಂತರ ತನ್ನ ಸೇನೆಯನ್ನ ಗಾಜಾದ ಒಳಗ್ ನುಗ್ಗಿಸ್ತು. ಗಾಜಾ ನಗರ ಸೇರಿದ ಹಾಗೆ ಉತ್ತರ ಭಾಗದಲ್ಲಿನ ಪ್ಯಾಲೆಸ್ತೀನಿಯರಿಗೆ ದಕ್ಷಿಣಕ್ಕೆ ಹೋಗೋದಕ್ಕೆ ಹೇಳಿದ ಇಸ್ರೇಲ್ ಉತ್ತರ ಗಾಜಾದ ಮೇಲೆ ಭಯಾನಕ ದಾಳಿಯನ್ನು ಕೈಗೊಳ್ತು. ಅಲ್ಲಿನ ನಗರ, ಆಸ್ಪತ್ರೆ, ಹಮಾಸ್ ನಿರ್ಮಾಣ ಮಾಡಿಕೊಂಡಿದ್ದ ಟನಲ್ ನೆಟ್ವರ್ಕ್ಗಳು, ಹೀಗೆ ತನಗೇನೆಲ್ಲ ಕಾಣುತ್ತೆ
ಕಾಣಿಸುತ್ತೆ, ಏನೆಲ್ಲ ತೋಚುತ್ತೆ ಅದೆಲ್ಲದರ ಮೇಲೆ ಬಾಂಬಿಂಗ್ ಮಾಡಿದ ನಂತರ ಉಗ್ರರು ಕೂಡ ಜನರ ಜೊತೆಗೆ ದಕ್ಷಿಣ ಗಾಜಾಗೆ ವಲಸೆ ಹೋಗಿದ್ದಾರೆ ಅನ್ನೋದು ಇಸ್ರೇಲ್ನ ಅರಿವಿಗೆ ಬಂತು. ಯಾಕೆಂದ್ರೆ ಒಂದಷ್ಟು ಒತ್ತೆಯಾಳಗಳನ್ನ ಹಮಾಸ್ ಬಿಡುಗಡೆ ಮಾಡ್ತಲ್ಲ, ಅವರು ದಕ್ಷಿಣ ಗಾಜಾದಿಂದ ಬಂದ್ರು. ಹೀಗಾಗಿ ಇಸ್ರೇಲ್ ತನ್ನ ದಾಳಿಯನ್ನ ದಕ್ಷಿಣದ ಕಡೆಗೆ ತಿರುಗಿಸ್ತು. ಈ ಮಧ್ಯೆ ಪ್ಯಾಲೆಸ್ತೀನಿಯರು ಅಂದ್ರೆ ಗಾಜಾದ ನಾಗರಿಕರು ಈಜಿಪ್ಟ್ನ ಗಡಿಯಲ್ಲಿನ ರಫಾದಲ್ಲಿ ಸೇರ್ಕೊಂಡಿದ್ರು. ಅದಕ್ಕೆ ಕಾರಣ ಈ ರಫಾ ಅನ್ನೋದು ಈಗ ಬಾಹ್ಯ ಪ್ರಪಂಚಕ್ಕೆ ಗಾಜಾದ ಜೊತೆ ಸಂಪರ್ಕವನ್ನ ಕಲ್ಪಿಸೋದಕ್ಕಿರುವ ಏಕೈಕ ಭೂಮಾರ್ಗ. ಈಗ ಗಾಜಾಗೆ ಪರಿಹಾರ ಸಾಮಗ್ರಿಗಳು, ಆಹಾರ, ಔಷಧ ಎಲ್ಲ ಬರ್ತಾ ಇರೋದು ರಫಾ ಗಡಿಯ ಮೂಲಕನೇ. ಇನ್ನು ಇಲ್ಲಿಂದ ಹೊರ ಹೋಗಬೇಕು ಅಂದ್ಕೊಂಡವರು ಕೂಡ ಈ ಗಡಿಯ ಮೂಲಕನೇ ಹೋಗಬೇಕು. ಹೀಗಾಗಿ ಇಲ್ಲಿಗ ಸುಮಾರು 1 ಮಿಲಿಯನ್ ನಷ್ಟು ಜನ ಬಂದು ನೆಲೆಸಿದ್ದಾರೆ. ರಫಾ ಗಿಜುಗುಟ್ತಾ ಇದೆ. ಈ ಗಾಜಾ ಪಟ್ಟಿ ಅನ್ನೋದೇ ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವ ಪ್ರದೇಶ. ಅಂಥದ್ರಲ್ಲಿ ಈಗ ರಫಾ ವಿಪರೀತ ಜನಸಾಂದ್ರತೆಯನ್ನ ಹೊಂದಿದೆ. ಆ ನಾಗರಿಕರ ನಡುವೆ ಹಮಾಸ್ ಉಗ್ರರು ಕೂಡ ಇದ್ದಾರೆ ಅನ್ನೋದು ಇಸ್ರೇಲ್ ಮಾಡ್ತಾ ಇರೋ ಆರೋಪ. ಅದು ಸುಳ್ಳು ಅಂತ ಹೇಳೋದಕ್ಕೆ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಈ ಹಿಂದೆ ವಿಶ್ವಸಂಸ್ಥೆಯ ಪರಿಹಾರ ಕಾಮಗಾರಿಗಳ ತಂಡದ ಕಚೇರಿಯ ಅಡಿಯಲ್ಲಿ ಕೂಡ ಹಮಾಸ್ ಉಗ್ರರು ನೆಲೆ ಮಾಡಿಕೊಂಡಿದ್ರು. ಹೀಗಾಗಿ ರಫಾದಲ್ಲೂ ಉಗ್ರರ ನೆಲೆಗಳಿವೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅವುಗಳನ್ನ ಗುರಿಯಾಗಿಸ್ಕೊಂಡು ನಾವು ದಾಳಿ ಮಾಡ್ತೀವಿ ಅನ್ನೋದು ಇಸ್ರೇಲ್ ಕೊಡ್ತಾ ಇರೋ ಎಚ್ಚರಿಕೆ. ಗೆಳೆಯರೆ, ಇಲ್ಲಿ ಉಗ್ರರನ್ನ ಗುರಿಯಾಗಿಸಿಕೊಂಡು ಅಂತ ಇಸ್ರೇಲ್ ವಾಯುದಾಳಿ ಮಾಡಿದ್ರೂ ಕೂಡ ಭಯಾನಕ ಪ್ರಮಾಣದಲ್ಲಿ ನಾಗರಿಕರ ಸಾವು ನೋವು ಸಂಭವಿಸುತ್ತೆ. ಈಗಾಗಲೇ ಸುಮಾರು 35,000 ಜನ ಗಾಜಾದಲ್ಲಿ ಇಸ್ರೇಲ್ನ ದಾಳಿಯ ಕಾರಣಕ್ಕೆ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇನ್ನಷ್ಟು ಅನಾಹುತಗಳು ಅಲ್ಲಿ ನಡೆಯೋದು ಬೇಡ ಅಂತ ಕತಾರ್ ಹಾಗೂ ಈಜಿಪ್ಟ್ಗಳು ಸಂಧಾನದ ಮಾತುಕತೆಗಳನ್ನ ನಡೆಸ್ತಾ ಇವೆ. ಆದ್ರೆ ಅಲ್ಲಿ ಹಮಾಸ್ ಇಸ್ರೇಲ್ ಬಂಧಿಸಿರೋ ಪ್ಯಾಲೆಸ್ತೀನಿಯರ ಬಿಡುಗಡೆಗೆ ಒತ್ತಾಯ ಮಾಡ್ತಾ ಇದೆ. ಅಲ್ಲಿ ಎಲ್ಲ ಬಂಧಿತರನ್ನ ಬಿಡೋದಕ್ಕೆ ಇಸ್ರೇಲ್ ಸಿದ್ಧ ಇಲ್ಲ. ಅವರಲ್ಲಿ ಕೆಲವರು ಭಯೋತ್ಪಾದಕರಿದ್ದಾರೆ. ಅವರ ವಿರುದ್ಧ ನಾವು ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸ್ತೀವಿ. ಜನಸಾಮಾನ್ಯರು, ಮಹಿಳೆಯರು, ವೃದ್ಧರು ಇದ್ರೆ ಅಂಥವರನ್ನ ಬಿಡುಗಡೆ ಮಾಡ್ತೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಹಾಗೆ ತನ್ನ ಎಲ್ಲ ಒತ್ತಾಯಗಳನ್ನ ಹಮಾಸ್ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಇಸ್ರೇಲ್ ಒತ್ತಾಯ ಮಾಡ್ತಾ ಇದೆ. ಮತ್ತು ಅದಕ್ಕಾಗಿ ಅಂತಿಮ ಗಡುವನ್ನ ಮತ್ತು ಅಂತಿಮ ಅವಕಾಶವನ್ನು ಕೂಡ ಇಸ್ರೇಲ್ ಹಮಾಸ್ ಉಗ್ರರಿಗೆ ಕೊಡ್ತಾ ಇದೆ. ಇಸ್ರೇಲ್ನ ಈ ಸಂಧಾನದ ಪ್ರಸ್ತಾಪ ನಮಗೀಗಾಗಲೇ ತಲುಪಿದೆ. ಅದರ ಬಗ್ಗೆ ನಾವು ಸಮಾಲೋಚನೆ ಮಾಡ್ತಾ ಇದೀವಿ ಅಂತ ಹಮಾಸ್ ಕೂಡ ಹೇಳಿದೆ. ಒಟ್ಟಾರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಇನ್ನೊಂದು ವಾರ 10 ದಿನಗಳ ಒಳಗಾಗಿ ಒಂದು ಇಸ್ರೇಲ್ ಹಮಾಸ್ ಸಂಘರ್ಷ ಸಂಧಾನ ಮತ್ತು ಸೀಸ್ ಫೈರ್ ಹಂತಕ್ಕೆ ತಲುಪುತ್ತೆ, ಅಥವಾ ರಫಾ ಮೇಲೆ ಇಸ್ರೇಲ್ ದಾಳಿ ಮಾಡೋ ಹಾಗೆ ಮಾಡುತ್ತೆ. ಇನ್ನು ಮತ್ತೊಂದು ಬೆಳವಣಿಗೆಯಲ್ಲಿ ಸಿರಿಯಾ ಈ ಸಂಘರ್ಷದಿಂದ ದೂರ ಉಳಿಯೋ ನಿರ್ಧಾರವನ್ನು ಕೈಗೊಂಡಿದೆ. ಮೊನ್ನೆ ಸಿರಿಯಾದಲ್ಲಿನ ಇರಾನ್ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸಿದ್ದು ನಿಮಗೆ ಗೊತ್ತಿದೆ. ಆ ದಾಳಿಗೆ ಪ್ರತೀಕಾರವಾಗಿನೇ ಇಸ್ರೇಲ್ ಇರಾನ್ ಮೇಲೆ ಮಿಸೈಲ್ ಹಾಗೂ ಡ್ರೋನ್ಗಳ ದಾಳಿಯನ್ನು ಮಾಡಿಕೊಂಡು, ಇನ್ನು ಸಿರಿಯಾ ಹಾಗೂ ಇಸ್ರೇಲ್ ನಡುವೆ ಕೂಡ ಗೋಲನ್ ಹೈಟ್ಸ್ ವಿಷಯವಾಗಿ ಗಡಿ ಸಂಘರ್ಷ ಇದೆ. ಇಷ್ಟಾದ್ರೂ ಸದ್ಯಕ್ಕೆ ಈ ಸಂಘರ್ಷದಿಂದ ದೂರ ಉಳಿಯೋದಕ್ಕೆ ಇಸ್ರೇಲ್ ಬಯಸ್ತಾ ಇದೆ. ಇನ್ನು ಇಸ್ರೇಲ್ ಮೇಲೆ ಸಿರಿಯಾ ದಾಳಿ ಮಾಡಿದ್ರೆ ಅಲ್ಲಿನ ಅಲ್ ಅಸದ್ ಸರ್ಕಾರವನ್ನ ನಾವು ಕೆಡವೇ ಬಿಡ್ತೀವಿ, ಸಿರಿಯಾ ಮೇಲೆ ನಮ್ಮ ದಾಳಿ ತೀವ್ರವಾಗುತ್ತೆ ಅಂತ ಇಸ್ರೇಲ್ ಸಿರಿಯಾಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇನ್ನು ಅಲ್ಲಿನ ಇರಾನ್ ಮೂಲದ ಕೆಲ ಸಂಘಟನೆಗಳು ಇಸ್ರೇಲ್ ಮೇಲೆ ಆಗಾಗ ದಾಳಿ ಮಾಡಿದ್ರು ಕೂಡ ಇಸ್ರೇಲ್ ನೇರವಾಗಿ ಸಿರಿಯಾದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡದ ಹಾಗೆ ರಷ್ಯಾ ತಡೀತಾ ಬರ್ತಾ ಇದೆ. ಸಿರಿಯಾದಲ್ಲಿ ಅಮೆರಿಕ ಮಿತ್ರ ಪಡೆಗಳು ಹಾಗೂ ರಷ್ಯಾ ಪಡೆಗಳು ಪರಸ್ಪರರ ವಿರುದ್ಧ ಯುದ್ಧಕ್ಕೆ ನಿಂತಿದ್ರೂ ಕೂಡ ಎಲ್ಲೂ ಇದುವರೆಗೆ ಇಸ್ರೇಲ್ ಮೇಲೆ ರಷ್ಯಾ ಅಥವಾ ರಷ್ಯಾದ ಮೇಲೆ ಇಸ್ರೇಲ್ ದಾಳಿ ಮಾಡಿಕೊಂಡಿಲ್ಲ. ರಷ್ಯಾ ಇವತ್ತಿಗೂ ಕೂಡ ಇಸ್ರೇಲ್ ಜೊತೆ ಒಂದು ರಾಜತಾಂತ್ರಿಕ ಸಂಬಂಧವನ್ನು ಇಟ್ಟುಕೊಂಡೇ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಸ್ರೇಲ್ ವಿರುದ್ಧ ದಾಳಿ ಮಾಡದ ಹಾಗೆ UAE ಹಾಗೂ ರಷ್ಯಾಗಳು ಸಿರಿಯಾಗೆ ಸಲಹೆ ಕೊಟ್ಟಿವೆ. ಇನ್ನು ಇದುವರೆಗೆ ಅಂದ್ರೆ ಗಾಜಾ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಆರಂಭಗೊಂಡ ನಂತರ ಇದುವರೆಗಿನ 6 ತಿಂಗಳ ಅವಧಿಯಲ್ಲಿ ಸಿರಿಯಾದಿಂದ ಗೋಲನ್ ಹೈಟ್ಸ್ ಕಡೆಗೆ ಹಾರಿ ಬಂದದ್ದು ಬರೀ 20-25 ರಾಕೆಟ್ಗಳಷ್ಟೇ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಸಿರಿಯಾದಲ್ಲಿನ ಇರಾನ್ ಪಡೆಗಳು ನಡೆಸಿದ ದಾಳಿ. ಹೀಗಾಗಿ ಈಗ UAE ಹಾಗೂ ರಷ್ಯಾಗಳ ಒತ್ತಡದ ಕಾರಣದಿಂದಾಗಿ ಸಿರಿಯಾ ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನು ವಹಿಸ್ತಾ ಇದೆ. ಹಾಗೆ ಅಮೆರಿಕಾದಲ್ಲಿ ಇಸ್ರೇಲ್ ವಿರುದ್ಧ ಪ್ರತಿಭಟನೆಗಳು ತೀವ್ರ ಆಗ್ತಾ ಇವೆ. ಇಲ್ಲಿವರೆಗೆ ಸುಮಾರು 500ಕ್ಕೂ ಹೆಚ್ಚು ಮಂದಿಯನ್ನ ಅಲ್ಲಿ ಬಂಧಿಸಲಾಗಿದೆ. ನಮ್ಮ ದೆಹಲಿಯ ಶಾಹೀನ್ ಬಾಗ್ನ ಗಲಭೆಗಳನ್ನ ನೆನಪಿಸುವಂತಹ ಗಲಭೆಗಳು, ನಮ್ಮ JNU ನಲ್ಲಿ ಕೇಳಿ ಬಂದ ಆಜಾದಿ ತುಕಡೆ ತುಕಡೆ ತರದ ಘೋಷಣೆಗಳು ಅಮೆರಿಕಾದಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಅಮೆರಿಕಾದಲ್ಲಿ ಶುರುವಾಗಿರುವ ಈ ಗಲಭೆಗಳಿಗೆ ಇಸ್ಲಾಮಿಕ್ ದೇಶಗಳ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ಅಮೆರಿಕ ನಿಮ್ಮನ್ನ ಬಂಧಿಸಬಹುದು, ಆದರೆ ನಿಮ್ಮ ಹೋರಾಟವನ್ನ ವಿಶ್ವಾಸವನ್ನ ಮುರಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅಮೆರಿಕಾದ ಗಲಭೆಕೋರರನ್ನ ಪ್ರಚೋದಿಸುವ ಬೆಂಬಲಿಸುವ ಪ್ರದರ್ಶನಗಳು ಲಿಬಿಯಾ, ಲೆಬನಾನ್ ನಂತಹ ದೇಶಗಳಲ್ಲಿ ಶುರುವಾಗಿವೆ. ಗೆಳೆಯರೆ, ಬಹುಶಃ ಅಮೆರಿಕ ಇಷ್ಟು ದಿನಗಳ ಕಾಲ ಮಾಡಿದ ತಪ್ಪಿಗೆ, ಜಗತ್ತಿಗೆ ಹುಸಿ ಮಾನವ ಹಕ್ಕುಗಳನ್ನು ಬೋಧಿಸಿದ ಅಪರಾಧಕ್ಕೆ, ವಾಸ್ತವ ಹಾಗೂ ವಾಕ್ ಸ್ವಾತಂತ್ರ್ಯ
ಸ್ವಾತಂತ್ರ್ಯದ ನಡುವಿನ ಅಂತರವನ್ನು ಅರ್ಥ ಮಾಡಿಕೊಳ್ಳದ ಅವಿವೇಕಕ್ಕೆ ಈಗ ಬೆಲೆ ತೆರ್ತಾ ಇದೆ. ಅಮೆರಿಕಾದಲ್ಲಿ ಶುರುವಾಗಿರುವ ಈ ಪ್ರತಿಭಟನೆಗಳು ಕೂಡ ಇಸ್ರೇಲ್ ಸಂಘರ್ಷ ಮತ್ತು ಸಂಧಾನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತವೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಭಾರತದ ಕಡೆಗೆ ಬರ್ತಾ ಇದ್ದ ತೈಲ ಹಡಗಿನ ಮೇಲೆ ಹೌತಿಗಳು ಮಾಡಿದ ದಾಳಿ ಹಾಗೂ ಇಸ್ರೇಲ್ ಹಮಾಸ್ಗೆ ಕೊಟ್ಟಿರುವ ಅಂತಿಮ ಎಚ್ಚರಿಕೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.